ಬೈಕ್ ಚಾಲನೆ ಮಾಡಬೇಕಂತ ಸಂದರ್ಭದಲ್ಲಿ ಜೊತೆಗೆ ಕಾರನ್ನು ಕೂಡ ನಾವು ಬರೀ ಬೈಕ್ ಅಂತೀವಿ, ಕಾರಲ್ಲೂ ಕೂಡ ಮೊಬೈಲ್ ಹಿಡ್ಕೊಂಬಿಟ್ಟು ಹಿಂಗೆ ನೋಡ್ಕೊಂಡು ಹಿಂಗೆ ಡ್ರೈವ್ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಅಪಘಾತಕ್ಕೆ ಕಾರಣ ಅದು. ಬೈಕ್ ಚಾಲನೆ ಮಾಡಬೇಕಂತ ಸಂದರ್ಭದಲ್ಲಿ ಮೊಬೈಲ್ ನೋಡ್ಕೊಂಡು ಓಡಿಸಿರೋ ಪರಿಣಾಮ ಏನಾಗಿದೆ, ಎಷ್ಟು ಹೇಳಿದ್ರು ಕೇಳಲ್ಲ. ನೋಡಿ ಸ್ಟೋರಿಯನ್ನು. ಆಟೋ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ, ಹೆಲ್ಮೆಟ್ ಧರಿಸದೆ ಮೊಬೈಲ್ನಲ್ಲಿ ಮಾತನಾಡಿದ್ರಿಂದ ಆಪತ್ತು. ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ದಾರುಣ ಸಾವು. ರಸ್ತೆಯಲ್ಲಿ ಚೆಲ್ಲಿರುವ ರಕ್ತ, ಸುತ್ತಲೂ ಆತಂಕದಿಂದ ನೋಡ್ತಿರುವ ಜನ, ಜೊತೆಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿಯನ್ನ ಕಳ್ಕೊಂಡು ದುಃಖಿಸ್ತಾ ಇರುವ ಸ್ನೇಹಿತರು. ಇಡೀ ಘಟನೆ ಬಗ್ಗೆ ಮಾಹಿತಿ ಪಡಿತಾ ಇರುವ ಡಿಸಿಪಿ. ಈ ದೃಶ್ಯ ಕಂಡು ಬಂದದ್ದು ಶಾಂತಿನಗರದಲ್ಲಿ. ಬೆಳಗ್ಗೆ 6:30 ಸುಮಾರಿಗೆ ವಿಲ್ಸನ್ ಗಾರ್ಡನ್ನ ಬಿಟಿಎಸ್ ರೋಡ್ನಲ್ಲಿ ಆಟೋ ಹಾಗೂ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ ಕೆಎಸ್ಆರ್ಟಿಸಿ ಡಿಪೋ ನಂಬರ್ 4ರಲ್ಲಿ ಮ್ಯಾನೇಜರ್ ಆಗಿರುವ ಕುಮಾರ್ ಮೃತಪಟ್ಟಿದ್ದಾರೆ. ಬಿಟಿಎಂ ಲೇಔಟ್ನಲ್ಲಿ ವಾಸವಾಗಿದ್ದ ಕುಮಾರ್ ಎಂದಿನಂತೆ ಕೆಲಸಕ್ಕೆ ತೆರಳುತ್ತಾ ಇದ್ರು. ಈ ವೇಳೆ ರಸ್ತೆ ಬದಿ ನಿಂತಿದ್ದ ಮತ್ತೊಂದು ಬೈಕ್ಗೆ ಡಿಕ್ಕಿಯಾಗಿ ನಿಯಂತ್ರಣ ಕಳ್ಕೊಂಡಿದ್ದಾರೆ. ಇನ್ನೊಂದೆಡೆ ಎದುರಿಗೆ ಬರ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 6ರಿಂದ 6:15ರ ಹೊತ್ತಿಗೆ ಆಟೋ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಬೈಕಿಗೆ ಆಕ್ಸಿಡೆಂಟ್ ಆಗಿ ಆ ಬೈಕಲ್ಲಿದ್ದಂಥ ವ್ಯಕ್ತಿ ಅವರು ಮೃತಪಟ್ಟಿರುವಂಥ ಘಟನೆ ನಮಗೆ ರಿಪೋರ್ಟ್ ಆಗಿದೆ. ಸೊ ಮೃತಪಟ್ಟವರು ಕುಮಾರ್ ಅಂತೇಳಿ ಸುಮಾರು 43 ವರ್ಷ. ಇವರು BMTCಲಿ ಇಲ್ಲೇ ಕೆಲಸ ಮಾಡ್ತಾಯಿದ್ರು. ಬೆಳಗ್ಗೆ ಮೋಸ್ಟ್ಲಿ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದು ಆಗಿರೋದು ಕಂಡು ಬಂದಿದೆ. ಆಮೇಲೆ ಆಟೋನ ನಾವು ವಶಕ್ಕೆ ಪಡೆದ್ವಿ. ಇನ್ನು ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಾಗ ತಲೆಗೆ ತೀವ್ರವಾದ ಪೆಟ್ಟಾಗಿ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆಟೋ ಡ್ರೈವರ್ ಗಾಡಿ ನಿಲ್ಲಿಸದೆ 1 ಕಿಲೋಮೀಟರ್ ದೂರದಲ್ಲಿ ಆಟೋ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಅಪಘಾತದ ನಂತರ ಕುಮಾರ್ನ ಮೊಬೈಲ್ ಮಿಸ್ ಆಗಿತ್ತು. ಲೊಕೇಶನ್ ಟ್ರೇಸ್ ಮಾಡಿದಾಗ ಆಟೋದಲ್ಲಿ ಇರೋದು ಪತ್ತೆಯಾಗಿದೆ. ಇನ್ನು ಆಟೋ ಡ್ರೈವರ್ ಕೂಡ ತಪ್ಪಿಸಿಕೊಂಡು ಹೋಗುವಾಗ ತನ್ನ ಮೊಬೈಲ್ ಅನ್ನ ಕೂಡ ಆಟೋದಲ್ಲಿ ಬಿಟ್ಟಿದ್ದ. ಇದೇ ಆಧಾರದ ಮೇಲೆ ಆಟೋ ಡ್ರೈವರ್ ಅನ್ನ ಪತ್ತೆ ಹಚ್ಚಿ ವಶಕ್ಕೆ ಪಡೆಯಲಾಗಿದೆ. ಘಟನೆಯಲ್ಲಿ 2 ಗಾಡಿ, 1 ಆಟೋಗೆ ಡ್ಯಾಮೇಜ್ ಆಗಿದೆ. ಮತ್ತೊಬ್ಬ ಸವಾರನಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ವಿಲ್ಸನ್ ಗಾರ್ಡನ್ ಸಂಚಾರಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.